ಶ್ವೇತಕೇಶಿನಿ ಅಲ್ಲ? ಹೌದಮ್ಮ. ಅಮ್ಮ ಎಂಬುದೇ ಕೂಗ್ತಾ ಬಂದಿಲ್ಲ. ಹೇಳು, ಏನಾಯ್ತು? ಯಾರಿಂದ ತೊಂದರೆ ಆಯ್ತು? ಹೇಳು ಅಮ್ಮ. ಬೇಡಮ್ಮ ನೋಡಿ ಮದಗೇರಿ ಶ್ವೇತಕೇಶಿನಿ, ಯಾಕೆ ಬೊಬ್ಬೆ ಆಗದೆ ಮತ್ತೆ ಏನ್ ಮಾಡುದಮ್ಮ? ಏನು ಕೈಲಾಗದೆ ಹೋದ ಮೇಲೆ ಕೊನೆಗೆ ಉಳಿದದ್ದು ಅದೇ ಅಲ್ವಾ? ನಿನ್ನ ಯೋಗ್ಯ ಎಂತದ್ದು? ಕೈಯಲ್ಲಾಗಿದ್ರು ಬಾಯಿ ಉಂಟಲ್ಲ ನಿನಗೆ. ಅದೊಂದು ಯೋಗ ಅಂದ್ರೆ ಬಾಯಿಯೂ ಕೈನೂ ಇರುವುದಿಲ್ಲ, ಬಾಯಿನೂ ಇರುವುದಿಲ್ಲ. ಹಾಗೆ ಆದ್ರೂ ಒಂದು ಬಾಯಿ ಏನಿದ್ರು ನಮ್ಮಲ್ಲಿ ನಮ್ಮವರಲ್ಲಿ ಗೊತ್ತಿದ್ದವರಲ್ಲಿ ಮಾತಾಡ್ಬೇಕು. ಏ ಹೊರಗಿನವ್ರ ಹತ್ರ ಮಾತಾಡುವುದು ಬಾಳ ರಗಳೆ ಅಂತ ಗೊತ್ತಾಯ್ತು ನಂಗೆ. ಅಂತ ವ್ಯವಸ್ಥೆ ಏನುಂಟು ನಿನಗೆ? ಅಮ್ಮ, ನನ್ನ ಕೆಲಸ ನಿಮ್ಗೂ ಗೊತ್ತು, ಕಾಡು ನೌಕರಿ. ಹೌದು. ಹೌದಾ? ಕೈ ಮುಗಿದು ಹೇಳ್ಕೊಡ್ತೆ. ಏನು? ಯಾವುದೇ ಕಾರಣಕ್ಕೂ ಇನ್ನು ಕಾಡು ನೌಕರಿ ಬೇಡ. ಏನ್ ದೇವ್ರೆ, ಏನು ನೀವು ಚೆನ್ನಾಗಿದೆ ನಿಂಗೆ? ಯಾಕಮ್ಮ? ಉದ್ಯೋಗ ಬೇಕು ಅಂತ ಎಲ್ಲ ಬಯಸ್ತಾರೆ. ಹೌದು. ಅದನ್ನು ಕೆಲವು ಉದ್ಯೋಗ ಬೇಕೇ ಬೇಕು ಅಂತ ಬಯಸ್ತಾರೆ. ಇಂಥದ್ದೇ ಉದ್ಯೋಗ ಬೇಕು ಅಂತ ಹೇಳುವವರಿದ್ರು. ಈ ಕಾಡು ಉದ್ಯೋಗವು ಬೇಡ ಅಂತ ಹೇಳ್ತೀಯ ನೀನು? ಅಂದ್ರೆ ಕಾಡು ಉದ್ಯೋಗ ಅದು. ಅಯ್ಯೋ, ಅದು ನಮ್ಮ ನಾಡಿನಲ್ಲಿ ಆ ವ್ಯವಹಾರ ಹಾಗಿಲ್ಲಮ್ಮ.